ನಮಿತ್ ಅವರಿಗೆ ಧನ್ಯವಾದಗಳು. ಎಲ್ಲರೂ ಎಲ್ಲಿ ಆದರೂ ಮನೆಯಲ್ಲೂ ಕೂಡ ಫಂಕ್ಷನ್ ಆದರೆ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ ಅಂತ ಹೇಳಿದರೆ ಅದು ನಮ್ಮದು ಹುಟ್ಟುಗುಣ. ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ನಮ್ಮ ತಾಯಿ ತಂದೆಯಿಂದ ಬಂದಿರೋಂಥದ್ದು. ಮಾತಾಡಿದವರಿಗೆ ತುಂಬ ಧನ್ಯವಾದಗಳು. ಮುಂದಿನ ಸ್ಪೀಕರ್ ಆಗಿ ಪ್ರಭಾಕರ್. ನಮಸ್ಕಾರ ಎಲ್ಲರಿಗೂ. ಪುರದಮ್ಮ ಹೋಗಿ ಬಂದಿದ್ದು ಭಾರಿ ಖುಷಿ ಆಯಿತು. ಬೆಳಗ್ಗೆ ಸ್ವಲ್ಪ ಡಲ್ ಇತ್ತು, ಏನಾದರೂ ಭಾರಿ ಖುಷಿ ಆಗ್ತಾಯಿದೆ. ಆದರೂ ಸುಧಾಕರಣ ನಾವು ಈಗ ನೋಡ್ತೀವಿ, ನಾನು ಸಣ್ಣದಿಂದ ನೋಡ್ತಿದ್ದೀವಿ ಎಲ್ಲ. ಅವ್ರದ್ದು ಏನಿದ್ರು ನನಗೆ ಭಾರಿ ಖುಷಿ ಆಗುತ್ತೆ. ಅವರೊಟ್ಟಿಗೆ ಬರಬೇಕಂದ್ರೆ ನಾನು ನನಗೆ ಯಾರೊಟ್ಟಿಗೆ ಒಟ್ಟಾರೆ ಬರಲ್ಲ. ನಾನು ಸುಧಾಕರಣ ಕರೆದ್ರೆ ನಾನು ಎಲ್ಲದಕ್ಕೂ ರೆಡಿ. ಅವ್ರು ಏನು ಕರೆದ್ರು ಎಲ್ಲದಕ್ಕೂ ರೆಡಿ ಇದ್ದೀನಿ, ಎಲ್ಲದಕ್ಕೂ ಜೈ. ಆದರೂ ಭಾರಿ ಖುಷಿ ಆಗುತ್ತೆ. ಜನಗಳನ್ನ ನೋಡೋದಾಗಲಿ, ಕೆಲಸದವ್ರನ್ನ ನೋಡೋದಾಗಲಿ, ಯಾರನ್ನಾದರೂ ಅವರು ಟಿಂಬರ್ ಇದು ಮಾಡ್ತಾರೆ ಎಲ್ಲದರಲ್ಲೂ. ಯಾರು ಅವ್ರ ಮನೆಗೆ ಹೋಗ್ತಾರೆ, ಒಂದು ಗ್ಲಾಸು ನೀರು ಅಲ್ಲ ಟೀ ಕೊಡದೆ ಕಳಿಸೋದಿಲ್ಲ. ಎಲ್ಲದು ಭಾರಿ ಚಂದ, ಖುಷಿ. ಹಂಗೆ ಇರಬೇಕು. ಅವ್ರಿಗೆ ಇನ್ನೂ ಐಶ್ವರ್ಯ ಆರೋಗ್ಯ ಕೊಟ್ಟು ಆ ಪುರದಮ್ಮ ಮತ್ತು ನಾವು ಎಲ್ಲ ಹೋಗ್ತೀವಿ ಒಂದು ಕಡೆ, ಅವರೆಲ್ಲ ಅವ್ರನ್ನ ಇನ್ನೂ ಬೆಳೆಸಲಿ, ನಮಗೂ ಕೆಲಸ ಕೊಡಲಿ. ಆ ಥರ ಅವರು ಉದ್ಧಾರ ಆಗಬೇಕು. ಇನ್ನು ನಾವು ಎಲ್ಲ ಒಂದೇ ಊರಲ್ಲಿ ಒಂದೇ ಥರ ಚೆನ್ನಾಗಿರ್ಬೇಕು, ಅಷ್ಟೇ ಬಿಟ್ಟು. ಪ್ರಭಾಕರ್ ಮಾತಾಡಿದ ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ ಅಂತೇಳಿ ನಾವು, ಅದು ನಮ್ಮದು ಹುಟ್ಟುಗುಣ. ನಮಗೆ ಭಗವಂತ ಏನೇ ಕಷ್ಟಪಟ್ಟಿದ್ದಕ್ಕೆ ಏನಾದರೂ ಒಂದು 10 ರೂಪಾಯಿ ಫಲ ಕೊಟ್ಟರು, ಏನೇ ದುಡ್ಡು ಆದ್ರೂ, ಏನೇ ಆಸ್ತಿ ಸಂಪಾದನೆ ಮಾಡಿದ್ರು, ನಾವು ಸಾಯೋ ತನಕ ಇದೇ ಥರ ಇರೋನು ನಾನು, ಆಯಿತಾ? ಇದೇ ಥರ ಇರೋನು ಪ್ರೀತಿ ವಿಶ್ವಾಸದಿಂದಲೇ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಒಟ್ಟಿಗೆ ಹೋಗ್ಬೇಕು. ಇನ್ನೊಂದು ಸ್ವಭಾವ ಇದೆ ನಂದು. ನಾನು ಒಬ್ಬನೇ ಬೆಳಿಬೇಕು, ನಾನು ಒಬ್ಬನೇ ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ನನಗಿಲ್ಲ. ನಮ್ಮ ಜೊತೆ ಇದ್ದವರು ಬೆಳಿಬೇಕು, ಚೆನ್ನಾಗಾಗಬೇಕು, ಏನಾದರೂ ಮಾಡಬೇಕು ಅನ್ನೋದಿದೆ. ನಾವು ಉದಾಹರಣೆಗೆ ನಮ್ಮ ಸುಂದರಿಗೆ, ದಯಾನಂದ್ಗೆ ನಾನು ಬೈತೀನಿ, ಕುಡಿದು ಹಾಳು ಮಾಡೋದು ಜೀವನ ಅಲ್ಲ ಮರ್ರ, ಬೇಜಾರು ಮಾಡ್ಕೋಬೇಡಿ ಮರ್ಯ, ಈಗ ಹೇಳ್ತಿದ್ದೀನಿ ಅಂತ. ಜೀವನ ಸಾಕಷ್ಟಿದೆ, ಪ್ರಪಂಚ ವಿಶಾಲವಾಗಿದೆ. ಏನು ಬೇಕಾದ್ರೂ ನಾವು ಸಾಧನೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ, ಮಾಡಬೇಕು. ನಮಗೆ ಭಗವಂತ ಒಂದು ಜನ್ಮ ಕೊಟ್ಟಿದ್ದಾನೆ. ಹುಟ್ಟು ಒಂದಿನ, ಸಾವು ಒಂದಿನ, ಮಧ್ಯದಲ್ಲಿ 3 ದಿನ ಬದುಕ್ತೀವಿ. ಆ 3 ದಿನದಲ್ಲಿ ನಾವು ಏನು ಸಾಧನೆ ಮಾಡಿ ಹೋಗಿದ್ದೀವಿ, ಏನು ಹೆಸರು ಗಳಿಸಿದ್ದೀವಿ, ಅದು ಮಾತ್ರ ಉಳಿಯುತ್ತೆ. ಕುಡ್ದು ಹಾಳಾಗೋದ್ರೆ ಅವ್ನು ಕುಡ್ದ ಸತ್ತೋದ ಅಂತಾರೆ, ಅದು ಬೇರೆ ಅಲ್ವಾ? ಆ ಥರ ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ಅಣ್ಣನಾಗಿ ಒಂದು ಮಾತು ಹೇಳಿದ್ದೀನಿ ಅಂತ ತಿಳ್ಕೊಳ್ಳಿ. ಪ್ರಭಾಕರಿಗೆ ತುಂಬ ಧನ್ಯವಾದಗಳು. ಪ್ರಭಾಕರ್ ಬೈಕ್ ಕಲ್ತಿದ್ದು ನಂದ್ರಲ್ಲೇ, ಕಾರ್ ಕಲ್ತಿದ್ದು ನಂದ್ರಲ್ಲೇ. ಮಧ್ಯದಲ್ಲಿ ಸ್ವಲ್ಪ ದಿವಸ ಬೇರೆ ಎಸ್ಟೇಟ್ ಅಲ್ಲಿ ಇಲ್ಲಿ ಸೇರ್ಕೊಂಡ. ಈಗ ಯಾವತ್ತು ಕರೆದ್ರೂ ಬೇರೆಯವ್ರ ಕೆಲಸ ಇದ್ರೂ ಬಿಟ್ಟು ನನ್ನ ಜೊತೆ ಬರ್ತಾನೆ. ನನಗದು ಖುಷಿನೇ, ತುಂಬ ಖುಷಿ. ಕರೆದ್ರೂ ಅವ್ರು ಬರ್ತಾನೆ. ನಿನ್ನೆ ಅವ್ನು ಕರೆಯೋದ್ರಾಗೆ ಇರಲಿಲ್ಲ. ನಾನು ಅಮ್ಮ ಪ್ರಭಾಕರನ್ ಕರಿ ಅಂತ ಅಮ್ಮನೇ ಹೇಳಿದ್ದು. ಜನ ಜಾಸ್ತಿ ಹತ್ರ ಬೇಡ ಅಂತ ಇದ್ದೆ. ಇನ್ನೂ ಸುಮಾರು ಜನ ಕರೆಯೋಕ್ಕಿತ್ತು, ಕರೀಲಿಲ್ಲ ಯಾರನ್ನೂ. ಇವತ್ತು ಹೋಗಿ ಬಂದಿದ್ದು ಎಲ್ರಿಗೂ ಖುಷಿ ಇದ್ರು, ನನಗೂ ಖುಷಿನೇ. ಮುಂದಿನ ಮಾತುಗಾರರಾಗಿ ಪುಷ್ಪ.